ನಿಮಗೆ ಬಂದಿರುವಂತಹದ್ದು ಟೂ ಆಫ್ ಸೋರ್ಟ್ಸ್ ಬಂದಿದೆ. ಕೆಲವೊಂದು ಇಂಡಿಸಿಷನ್ ಅಲ್ಲಿ ಇರುವಂತಹದ್ದು, ಯಾವುದೇ ರೀತಿಯ ಡಿಸಿಷನ್ ಅನ್ನ ಮಾಡಕ್ ಆಗ್ದಿರಾ ಅಥವಾ ಕೆಲವೊಂದು ಡಿಸಿಷನ್ ಮಾಡ್ದಿರಾ ನೀವು ಸುಮ್ಮನೆ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಬಾಟಮ್ ಆಫ್ ದ ಡಕ್ ಅಲ್ಲಿ. ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ರೀಸೆಂಟ್ ಪಾಸ್ಟ್ ನಲ್ಲಿ ಕೆಲವೊಂದು ರೀತಿಯ ಎಂಡಿಂಗ್ ಗಳಾಗಿರುವಂತಹದ್ದು, ಲವ್ ಲೈಫಿನ ವಿಚಾರದಲ್ಲಿ ಕೆಲವೊಂದು ರೀತಿಯ ಡಿಸ್ಟರ್ಬೆನ್ಸ್ ಗಳಾಗಿರುವಂತಹದ್ದು, ಅವ್ಯವಸ್ಥೆಗಳಾಗಿರುವಂತಹದ್ದು, ಸಮಾಧಾನ ಇಲ್ಲದೆ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೆ ಅಂದ್ರೆ ಲವ್ ಲೈಫಿನ ವಿಚಾರದಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಬದಲಾವಣೆಗಳಾಗುತ್ತಾ ಅನ್ನುವಂತಹದ್ದು ನೀವು ಪಾಸ್ಟಿನಲ್ಲಿ ನೀವು ನಿಮ್ಮ ಲವ್ ಲೈಫಿನಲ್ಲಿ ನೀವು ಆಲೋಚನೆಯನ್ನ ಮಾಡಿದ್ದೀರಿ, ಕೆಲವೊಂದು ಬದಲಾವಣೆಗಳಾಗುವಂತ ಸಾಧ್ಯತೆಗಳಿದೆಯಾ ಅಂತ. ಆದ್ರೆ ಎಂಡಿಂಗ್ ಗಳಾಗಿರುವಂತಹದ್ದು ಯಾವುದೇ ರೀತಿಯ ಸರಿ ಹೋಗ್ತಿಲ್ದೇ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ತುಂಬಾ ಆಲೋಚನೆಯನ್ನ ಮಾಡಿರುವಂತಹದ್ದು ನಿಮ್ಮ ಲವ್ ಲೈಫಿನ ವಿಚಾರವಾಗಿ ನಿದ್ರಾಹೀನತೆಗಳಾಗಿದೆ. ಕೆಲವೊಂದು ರೀತಿಯ ಸ್ಟ್ರೆಸ್ಸಿಗೆ ಒಳಗಾಗಿರುವಂತಹದ್ದು ನಿಮ್ಮ ರೀಸೆಂಟ್ ಪಾಸ್ಟಿನಲ್ಲಿ ನಡೆದಿರುವಂತಹದ್ದು. ಲವ್ ಲೈಫಿನ ವಿಚಾರವಾಗಿ ಯಾವುದೇ ರೀತಿಯ ಅಂತ ಸಮಾಧಾನದ ಏನು ನಿಮ್ಗೆ ನಡೆದಿಲ್ಲ. ಆ ಕಾರಣಕ್ಕೆ ನಿಮಗೆ ಕೆಲವೊಂದು ವಿಚಾರಗಳನ್ನ ಡಿಸಿಷನ್ ತಗೊಳ್ಳುವಂತಹದ್ದು, ಡಿಸೈಡ್ ಅನ್ನ ಮಾಡುವಂತಹದ್ದು ನಿಮ್ಗೆ ಕಷ್ಟ ಆಗ್ತಾ ಇರೋದು. ನೀವು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಬರುವಂತಹ ಆಫರ್ಗಳನ್ನ ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಮಿಸ್ ಮಾಡ್ಕೋತಾ ಇದ್ದೀರಾ. ಕೆಲವೊಂದು ಆಪರ್ಚುನಿಟೀಸ್ ಗಳು ಬಂದ್ರೂ ಕೂಡ ಅದರ ಬಗ್ಗೆ ನೀವು ಕರೆಕ್ಟ್ ಆಗಿ ಗಮನವನ್ನ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ನಿಮ್ಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು. ಅದಕ್ಕೋಸ್ಕರ ನೀವ್ ಏನ್ ಮಾಡ್ತಿದ್ದೀರಾ, ಎಂಡಿಂಗ್ ಆದಂತಹ ಆಫರ್ಗಳಿರ್ಬೋದು ಅಥವಾ ಬೇರೆ ಯಾವುದೇ ಆಫರ್ಗಳಿರ್ಬೋದು ಬಂದ್ರೆ ಅದನ್ನ ನೀವು ಗಮನನೇ ಕೊಡದೇ ಇರುವಂತಹದ್ದು. ಯಾವುದೋ ಕೆಲವು ವಿಚಾರ ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಕೆಲವೊಂದು ರೀತಿಯ ಮತ್ತಷ್ಟು ಮುಟ್ಟೋದು ಅಂದ್ರೆ ರಿವ್ಯಾಲ್ಯೂಯೇಷನ್ ಅನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಪ್ರೆಸೆಂಟ್ ಅಲ್ಲಿ ನಾನು ಯಾವುದೇ ಆಫರ್ ಅನ್ನ ತಗೊಳ್ಳುವಂತ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂತ ರೀತಿಯಲ್ಲಿ ನೀವು ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಳುವಂತಹದ್ದು ಅಥವಾ ರಿಜೆಕ್ಟ್ ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಬಂದಿರುವಂತಹದ್ದೇನು, ಪ್ರೆಸೆಂಟ್ ನಲ್ಲಿ ಪೇಜ್ ಆಫ್ ಸೋರ್ಟ್ಸ್ ಬಂದಿದೆ. ಯಾವುದೋ ಒಂದು ನಿಮ್ಮ ಲವ್ ಲೈಫ್ನ ವಿಚಾರವಾಗಿ ಬಹಳಷ್ಟು ಕ್ಯೂರಿಯಾಸಿಟಿಯಿಂದ ಏನೋ ವಿಚಾರವನ್ನ ತಿಳ್ಕೊತಾ ಇದ್ದೀರಾ, ಬಹಳಷ್ಟು ಕ್ಯೂರಿಯಾಸಿಟಿಯಿಂದ ತಿಳ್ಕೊತಾ ಇದ್ದೀರಾ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ ಅಂತ. ತುಂಬಾನೇ ನೀವು ಕೆಲವೊಬ್ರು ಲವ್ ಲೈಫ್ನ ವಿಚಾರದಲ್ಲಿ ತುಂಬಾನೇ ಮಾತು ಕೂಡ ಆಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಏನಾಗ್ತಾ ಇದೆ, ಹೇಗಾಗ್ತಾ ಇದೆ, ಈ ಗಲಿಬಿಲಿಗಳು, ಡಿಸ್ಟ್ರಾಕ್ಷನ್ಸ್ಗಳು ಅಥವಾ ಡಿಸಿಷನ್ಸ್ ನ ಮಾಡಕ್ಕಾಗದೆ ಏನಕ್ಕೆ ಒದ್ದಾಡ್ತಿದೀವಿ ಅನ್ನೋದ್ರ ಬಗ್ಗೆ ಕೂಡ ನೀವು ಕೆಲವೊಂದು ರೀತಿಯ ಮಾತಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾವಾಗ ಕೆಲವೊಂದು ವಿಚಾರಗಳಲ್ಲಿ ನೀವು ಮಾತಾಡಿ ಕ್ಲಿಯರ್ ಅನ್ನ ಮಾಡ್ಕೊಂತೀರೋ ಆಗ ನೀವು ಕೆಲವೊಂದು ರೀತಿಯ ಆಕ್ಷನ್ಸ್ ಗಳನ್ನ ತಗೋಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡಿರುವಂತದ್ದು. ಆಫರ್ಗಳು ಬಂದ್ರೂ ಕೂಡ ರೆಫ್ಯೂಸ್ ಮಾಡ್ತೀರಾ. ಆದ್ರೆ ಏನೀಗ ಹಿಂದೆ ಪಾಸ್ಟಿನಲ್ಲಿ ನಡೆದಿತ್ತೋ ಅದು ಯಾಕಾಯ್ತು, ಏನಕ್ಕಂಗಾಯ್ತು ಅನ್ನೋದ್ರ ಬಗ್ಗೆ ಕೂಡ ನೀವು ಮಾತಾಡುವಂತ ಸಾಧ್ಯತೆಗಳು ರೆಪ್ರೆಸೆಂಟ್ ಆಗ್ತಾ ಇದೆ ಪ್ರೆಸೆಂಟಿನಲ್ಲಿ. ಆಮೇಲೆ ನೀವು ಮಾತಾಡಿದ್ಮೇಲೆ ಕೆಲವೊಂದು ರೀತಿಯ ನಿರ್ಧಾರಗಳನ್ನ ಮಾಡುವಂತಹದ್ದು. ನೈಟ್ ಆಫ್ ವ್ಯಾಂಡ್ಸ್ ಬಂದಿದೆ. ಸೊ ಆವಾಗ ನೀವು ನಿಮ್ಮ ಕೆಲವೊಂದು ವಿಚಾರಗಳಲ್ಲಿ ಕ್ಲಾರಿಟಿಗೆ ಬಂದ್ಮೇಲೆ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಕೆಲವೊಂದು ಆಕ್ಷನ್ ಗಳನ್ನ ತಗೊಳ್ಳುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಹಾಗೆ ಏನ್ ಆಕ್ಷನ್ಸ್ ಗಳನ್ನ ತಗೋತೀರಾ? ಈಗ ಕೆಲವೊಂದು ರೀತಿಯ ಆಫರ್ಗಳನ್ನ ನೀವು ಬಂದಂತಹ ಆಫರ್ಗಳನ್ನ ನೀವು ಏನ್ ಮಾಡಿದ್ದೀರಾ, ರೆಫ್ಯೂಸ್ ಅನ್ನ ಅಟ್ ಪ್ರೆಸೆಂಟ್ ಅಲ್ಲಿ ಮಾಡಿದ್ದೀರಾ. ಈಗಲೂ ಕೂಡ ನೀವು ಬಂದಂತಹ ಆಫರ್ ಅನ್ನ ನೀವೇನ್ ಮಾಡ್ತೀರಾ, ರೆಫ್ಯೂಸ್ ಅನ್ನ ಮಾಡ್ತೀರಾ ಅಥವಾ ರಿಜೆಕ್ಟ್ ಅನ್ನ ಮಾಡ್ತೀರಾ. ಯಾಕೆ? ಸೆಕೆಂಡ್ ಕಾರ್ಡ್ ನಿಮ್ಗೆ ಇಮಿಡಿಯೇಟ್ ಫ್ಯೂಚರ್ ನಲ್ಲಿ ಸೆಕೆಂಡ್ ಕಾರ್ಡ್ ಬಂದಿರೋದು ಯಾವುದು, ಹಾರ್ಮೆಟ್ ಕಾರ್ಡ್ ಬಂದಿದೆ. ಸೊ ಲೋನ್ಲಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆ ಲೋನ್ಲಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ? ಬೇಡಪ್ಪ, ಈ ಜಗ್ಲಿಂಗ್ ಗಳೇ ಬೇಡ. ತುಂಬಾ ಜಗ್ಲಿಂಗ್ ಇದೆ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ. ಕೆಲವೊಬ್ಬರಿಗೆ ತುಂಬಾ ಜಗ್ಲಿಂಗ್ ಇದೆ. ಯಾವಾಗ್ಲೂ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇರ್ಬೇಕು. ಈ ಕಡೆಗೆ ಹೇಳಿದ್ರೆ ಆ ಕಡೆಗೆ ಹೋಗುತ್ತೆ, ಆ ಕಡೆಗೆ ಹೇಳಿದ್ರೆ ಈ ಕಡೆಗೆ ಬರುತ್ತೆ. ಯಾವ ಕಡೆ ಅಂತ ಮಾಡೋದು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಯಾವುದೇ ಆಫರ್ ಬೇಡ, ಸ್ವಲ್ಪ ಒಂಟಿಯಾಗಿರೋಣ ಅಂತ ನೀವು ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಮತ್ತೆ ಕೆಲವೊಬ್ಬರಿಗೆ ಕೆಲವೊಂದು ರೀತಿಯ ಕ್ಯೂರಿಯಾಸಿಟಿಯಿಂದ ಏನಾಗ್ತಾ ಇದೆ ಅಂತ ವಿಷಯಗಳನ್ನ ತಿಳ್ಕೊಂಡ್ಮೇಲೆ ಕೆಲವೊಂದು ಆಕ್ಷನ್ಸ್ ಗಳನ್ನ ತಗೊಳ್ಳುವಂತದ್ದು ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ. ಯಾವುದೇ ರೀತಿಯ ಭಯ ಇಲ್ಲದೆ ವಿಷಯಗಳನ್ನ ತಿಳ್ಕೊಂಡು ನೀವು ಆಫರ್ಗಳನ್ನ ಅಟ್ ಪ್ರೆಸೆಂಟ್ ಅಲ್ಲಿ ರೆಫ್ಯೂಸ್ ಮಾಡೋ ಸಾಧ್ಯತೆಗಳು ಕೂಡ ಕೆಲವೊಬ್ಬರಿಗೆ ರೆಪ್ರೆಸೆಂಟ್ ಆಗ್ತದೆ. ಯಾಕೆ ಆಫರ್ಗಳನ್ನ ರೆಫ್ಯೂಸ್ ಮಾಡ್ತೀರಾ? ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಬರೀ ಜಗ್ಲಿಂಗ್, ತುಂಬಾ ಬ್ಯಾಲೆನ್ಸ್ ಅನ್ನ ಮಾಡ್ಬೇಕು. ಯಾವ ಕಡೆ ಮಾಡ್ಬೇಕು, ಹೇಗ್ ಮಾಡ್ಬೇಕು ಗೊತ್ತಾಗದೇ ಇಲ್ಲ. ನೀವೇನ್ ಮಾಡ್ತೀರಾ, ಸ್ವಲ್ಪ ದಿನದ ಮಟ್ಟಿಗೆ ನಾನು ಲೋನ್ಲಿ ಆಗಿರ್ಬೇಕು ಅನ್ನೋದನ್ನ ಇಲ್ಲಿ ನಿಮ್ಗೆ ಲವ್ ಲೈಫಿನ ವಿಚಾರವಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ. ಈ ಎಲ್ಲಾ ಕನ್ಫ್ಯೂಷನ್ಸ್ ಇರೋದ್ರಿಂದಲೇ ನಿಮ್ಗೆ ಬಾಟಮ್ ಆಫ್ ದ ಡಕ್ ಬಂದಿರೋಂಥದ್ದು, ಟೂ ಆಫ್ ಸೋರ್ಟ್ಸ್ ಬಂದಿರೋಂಥದ್ದು. ಸೊ ಇಂಡಿಸಿಷನ್ ಆಗ್ತಿರೋಂಥ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅದಕ್ಕೇನೆ ನೀವು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಾ, ನನ್ನ ಲವ್ ಲೈಫ್ ನ ವಿಚಾರವಾಗಿ ಯಾವ ನಿರ್ಧಾರವನ್ನ ಮಾಡ್ಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು, ಹಾಗೇನೆ ಮಾಡುವಂತದ್ದು ನಿಮ್ಗೆ ರೆಪ್ರೆಸೆಂಟ್ ಆಗ್ತಾ ಇರೋದು. ಕೆಲವೊಬ್ರು ರೆಫ್ಯೂಸ್ ಅನ್ನ ಮಾಡಿ ಮುಂದೆ ಹೋಗುವಂತ ಸಾಧ್ಯತೆಗಳು ಇರುವಂತಹದ್ದು. ಮತ್ತೆ ಕೆಲವೊಬ್ರು
ಆಫರ್ಗಳನ್ನು ಬರುವಂತದನ್ನ ಬ್ಯಾಲೆನ್ಸ್ ಅನ್ನ ಮಾಡಬೇಕು, ಜಗ್ಲಿಂಗ್ ಅನ್ನ ಮಾಡಬೇಕು, ಸದ್ಯದ ಮಟ್ಟಿಗೆ ಒಂಟಿಯಾಗಿ ಇರೋಣ ಅಂತ ಆಲೋಚನೆಯನ್ನ ಮಾಡ್ತಾ ಇರುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನಿಮಗೆ ಏಂಜಲ್ ಗೈಡೆನ್ಸ್ ಏನ್ ಕೊಡ್ತಾ ಇದ್ದಾರೆ, ಡೋಂಟ್ ಸ್ಟಾಪ್. ಇಲ್ಲಿ ಡೋಂಟ್ ಸ್ಟಾಪ್ ನ ಅರ್ಥ ಏನಪ್ಪಾ ಅಂದ್ರೆ, ಯಾವ ಕೆಲವು ವಿಚಾರಗಳ ಬಗ್ಗೆ ಕ್ಲಾರಿಟಿ ಬೇಕು ನಿಮ್ಗೆ, ಯಾವ ವಿಚಾರಗಳಲ್ಲಿ ನೀವು ಕನ್ಫ್ಯೂಷನ್ಸ್ ಅಲ್ಲಿ ಒದ್ದಾಡ್ತಾ ಇದ್ದೀರಾ, ಏನ್ ಕ್ಲಾರಿಟಿ ಬೇಕೋ ಅದನ್ನ ಧೈರ್ಯವಾಗಿ ಮುಂದೆ ಬಂದು ಅದನ್ನ ಕ್ಲಾರಿಟಿಯನ್ನ ತಗೊಂಡು ಮುಂದೆ ಹೋಗು, ಅಲ್ಲೇ ನಿಂತ್ಕೋಬೇಡ ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ತಾ ಇದ್ದಾರೆ. ಯಾವ ವಿಚಾರವನ್ನ ನೀವು ಲವ್ ಲೈಫ್ ನ ವಿಚಾರದಲ್ಲಿ ಏನ್ ಈ ಜಗ್ಲಿಂಗ್ಗಳು ಅಥವಾ ಈ ಬ್ಯಾಲೆನ್ಸ್ ಗಳನ್ನ ಮಾಡ್ಕೊಂಡು ಅಥವಾ ಎಳ್ದಾಟಗಳನ್ನ ಮಾಡ್ಕೊಂಡಿದ್ದೀರೋ ಅಲ್ಲಿಗೆ ಕ್ಲಾರಿಟಿಯನ್ನ ತಗೊಳ್ಳಿ, ಧೈರ್ಯವಾಗಿ ಕ್ಲಾರಿಟಿಯನ್ನ ತಗೊಂಡು ನೀವು ಮುಂದೆ ಆಕ್ಷನ್ಸ್ ಅನ್ನ ತಗೊಳ್ಳುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ.